ಪ್ರಪಂಚ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಮುದ್ದು ಗೊಂಬೆ ಬಂದಿದೆ. ಅದು ಕೂಡ ಕೋಟ ಕುಂದಾಪುರದಿಂದ ಬಂದಿದೆ. ಅದು ಕೂಡ ಕಟಕ ಮೂವಿಯಲ್ಲಿ ಆಕ್ಟ್ ಮಾಡಿ ಅದಾದ ನಂತರ ಸೈಮಾ ಅವಾರ್ಡ್ ತಗೊಂಡು ಬಂದಿದೆ ಅಂತಾನೆ ಹೇಳ್ಬೋದು. ಎಸ್, ಪುಟ ಪ್ರಪಂಚ ಕಾರ್ಯಕ್ರಮದಲ್ಲಿ ಇವತ್ತೊಂದು ಪುಟಾಣಿ ಗೊಂಬೆ ಹೇಳ್ತಾ ಇದ್ದೆ ನಾನು, ಶ್ಲಾಘ. ಇವರು ಕರಾವಳಿ ಭಾಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸ್ಯಾಂಡಲ್ವುಡ್ ಮೂವಿ ಕಟಕ, ರವಿ ಬಸ್ರೂರು ನಿರ್ದೇಶನದ ಕಟಕ ಮೂವಿಯಲ್ಲಿ ಕೂಡ ಆಕ್ಟ್ ಮಾಡಿ ಸಾಕಷ್ಟು ಸೈ ಅನಿಸ್ಕೊಂಡಿದ್ದಾರೆ, ಹೆಸರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಇತ್ತೀಚೆಗೆ ತುಂಬಾ ಪ್ರತಿಷ್ಠಿತ ಸೈಮಾ ಅವಾರ್ಡ್ ಫಿಲ್ಮ್ ಅಲ್ಲಿ ನೀಡುವಂತಹ ಒಂದು ಸೈಮಾ ಅವಾರ್ಡ್ ಅಂತಾನೆ ಹೇಳ್ಬೋದು. ದುಬೈನಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಇಲ್ಲಿ ಹೋಗಿ ಶ್ರೇಷ್ಠ ಬಾಲನಟಿ ಅನ್ನುವಂತಹ ಒಂದು ಅವಾರ್ಡ್ ಕೂಡ ಪಡ್ಕೊಂಡು ಬಂದಿದ್ದಾರೆ. ಈ ಪುಟಾಣಿ ಗೊಂಬೆ ಅಷ್ಟೇ ಮುದ್ದಾಗಿ ಮಾತಾಡುತ್ತೆ. ಸೊ ವೆಲ್ಕಮ್ ಮಾಡೋಣ ಶ್ಲಾಘನ. ಹಾಯ್ ಶ್ಲಾಘ. ಕೋಟದಿಂದ ಬಂದ್ರ ನೀವು? ಸೊ ಕೋಟದಿಂದ ಬಂದ್ರಾ? ಸೊ ಎಲ್ಲೆಲ್ಲ ಸುತ್ತಾಡ್ಕೊಂಡು ಎಲ್ಲೆಲ್ಲ ಹಾರಾಡ್ಕೊಂಡು ಬಂದಿದ್ದೀರಿ ಅಲ್ವಾ? ಫಸ್ಟ್ ಕುಂದಾಪುರ ಆದ್ಮೇಲೆ ಬ್ಯಾಂಗ್ಳೂರ್ ಟು ದುಬೈ ಟು ಅಗೈನ್ ಕೋಟೆ ಟು ಮ್ಯಾಂಗ್ಳೂರ್. ಅದೇ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸೊ ಯಾರು ನಿಮ್ಗೆ ಜೊತೆಲಿ ಕರ್ಕೊಂಡು ಹೋಗೋದು ಅದೆಲ್ಲ? ಆಕ್ಚುಲಿ ಪಪ್ಪ ದುಬೈಗೆ ಬಂದಿದ್ರು, ನಾನು ಪಪ್ಪ ಅಷ್ಟೇ. 2 ವಿಸಿಲ್ ಬಂದಿತ್ತು. ಹೌದಾ? ಹೆಂಗಿತ್ತು ದುಬೈ ಟ್ರಿಪ್ ಎಲ್ಲ? ಸೂಪರ್ ಇತ್ತು. ಹೆಂಗೆ ಎಂಜಾಯ್ ಮಾಡಿದ್ರಿ? ಅಲ್ಲಿ ರೂಮಲ್ಲೇ ಒಂದ್ ದಿವಸ ಇಟ್ಕೊಂಡ್ವಿ. ಆದ್ಮೇಲೆ ಸೈಮಾಗೆ ಹೋದ್ವಿ. ಆದ್ಮೇಲೆ ವಾಪಸ್ ಬಂದ್ವಿ ಬೆಂಗಳೂರಿಗೆ. ನಾವು ಬ್ಯಾಂಗ್ಳೂರಿಂದ ದುಬೈಗೆ ಬಂದಿದ್ದು. ಬ್ಯಾಂಗ್ಳೂರಿಂದ ದುಬೈ ಹೋಗಿದ್ರಿ ನೀವು? ಓಕೆ. ಆಕ್ಚುಲಿ ನಾವು ಕೋಟೆದಿಂದ ಬ್ಯಾಂಗ್ಳೂರ್ ಬಂದಿದ್ದು, ಬ್ಯಾಂಗ್ಳೂರಿಂದ ನಾನೇ ರಾಂಗ್ ಹೇಳಿದೆ, ದಪ್ಪ ಹೇಳಿದೆ. ನೀವು ಕರೆಕ್ಟ್ ಮಾಡಿದ್ರಿ. ಓಕೆ, ಫೈನ್. ಹಾಗೆ ಬ್ಯಾಂಗ್ಳೂರ್ ಟು ದುಬೈ ಹೋಗಿದ್ರಿ, ತುಂಬಾ ಎಂಜಾಯ್ ಮಾಡಿದ್ರಿ. ದುಬೈಲಿ ಏನ್ ಇಷ್ಟ ಆಯ್ತು ನಿಮ್ಗೆ ತುಂಬಾ? ನಾನು ಒಂದು ಸೈಮಾ ಅವಾರ್ಡ್ ತಕೊಂಡಿದ್ದೆ, ಅದು ಖುಷಿ ಆಯ್ತು. ಆದ್ಮೇಲೆ ಎಲ್ಲ ಸಿಟಿ ನೋಡಿ ಒಬ್ಬ ನಾನು ಶಾಕ್ ಆದೆ. ಫಸ್ಟ್ ಟೈಮ್ ನೋಡ್ತಿದ್ದೀನಲ್ಲ ಆ ತರ ಬಿಗ್ ಸಿಟಿ ಅಲ್ಲ, ಅದಕ್ಕೆ. ತುಂಬಾ ಬಿಗ್ ಸಿಟಿನಾ ಅದು? ಅಲ್ಲಿ ಏನ್ ಚೆನ್ನಾಗಿದೆ ನೋಡ್ಲಿಕ್ಕೆ? ಚೆನ್ನಾಗಿ ಸಿಟಿ ಇದೆ. ಸಿಟಿ ಒಂದು ಅಲ್ಲಿ ಬಿಸಿಲಂದ್ರೆ ಮತ್ತೆ ಅವ್ರ ಕೆಲಸದವ್ರ ಫಿನಿಶಿಂಗ್ ನೋಡಿದ್ರೆ ಅಷ್ಟೇ ಹೇಳಕ್ಕಿದ್ರೆ. ಸೈಮಾದಲ್ಲಿ ಅವಾರ್ಡ್ ತಗೊಂಡ್ರಲ್ಲ, ನಿಮ್ಗೆ ಅವಾರ್ಡ್ ಕೊಟ್ಟಿದ್ಯಾರಲ್ಲಿ? ಸಂಜನಾ ಅಂತಾಳೆ. ಸಂಜನಾ ಕೊಟ್ರ ಅವಾರ್ಡ್. ಖುಷಿ ಆಯ್ತಾ? ಚೆನ್ನಾಗಿ ಮಾತಾಡ್ಸಿದ್ರ? ಏನಂದ್ರು? ನಾನೇನಾದ್ರು ಮಾತಾಡ್ತೀಯ ಕೇಳಿದ್ರ, ಹ್ಯಾಪಿಯಾ ಫಸ್ಟ್ ಕೇಳಿದ್ರ, ಆಮೇಲೆ ಹ್ಯಾಪಿ ಅಂತ ಹೇಳಿದ್ರೆ, ಆದ್ಮೇಲೆ ನಾನು ಮಾತಾಡಿದ್ದೆ, ಆದ್ಮೇಲೆ ಬಂದಿದ್ರು. ಖುಷಿ ಆಗಿದೆ. ಫಸ್ಟ್ ಟೈಮ್ ಒಬ್ರು ಪುಟಾಣಿ ಮಗು. ಎಷ್ಟನೇ ಕ್ಲಾಸ್ ನೀವು? ಸೆಕೆಂಡ್ ಸ್ಟ್ಯಾಂಡರ್ಡ್. ಒಂದು 7 years ಇರ್ಬೋದು. ಇಷ್ಟು ಪುಟಾಣಿ ಮಗು ದುಬೈಗೆ ಹೋಗಿ ಸೈಮಾ ಅವಾರ್ಡ್ ತಗೊಂಡಿರೋ ಅಂಥದ್ದು. ಸೊ ನೀವು ಕಟಕ ಮೂವಿಯಲ್ಲಿ ಮಾಡಿದ್ರಿ, ಅದಕ್ಕೆ ಅಲ್ವಾ ಅವಾರ್ಡ್ ಬಂದಿರೋದು? ಸೊ ರವಿ ಬಸ್ರೂರ್ ಮಾಮ ಏನ್ ಹೇಳಿದ್ರು? ಅವ್ರು ಹಾಗೆ ಮಾಡು ಹೀಗ್ ಮಾಡಂತ ಹೇಳಿ. ಅವಾರ್ಡ್ ಬಂದ್ಮೇಲೆ ಏನ್ ಹೇಳಿದ್ರು ಅವರು? ಖುಷಿ ಆಯ್ತಾ ಅವರಿಗೆ? ಅವಾರ್ಡ್ ತೋರ್ಸಿದ್ರಾ? ಅವರಿಗೂ ಒಂದು ಸಿಕ್ಕಿತ್ತು ಸಿಂಗರಿಗೆ. ಹೌದಾ? ಓಕೆ. ನಿಮ್ಗೆ ಅವಾರ್ಡ್ ಬಂದಿದ್ದು ಕೇಳ್ಬಿಟ್ಟು ಅವ್ರೇನ್ ಹೇಳಿದ್ರು? ಖುಷಿ ಪಟ್ರ ತುಂಬಾ ನಿಮ್ಗೆ ಅವಾರ್ಡ್ ಬಂದಿದೆ ಅಂತ ಅಂದ್ಬಿಟ್ಟು? ಓಕೆ. ಮೂವಿಲೆಲ್ಲ ಆಗಿದ್ರೆ ಚೆನ್ನಾಗಿ ಮಾಡ್ತೀರಿ. ನೆಕ್ಸ್ಟ್ ಯಾವ ಮೂವಿ ಈಗ? ಗಿರ್ಮಿಟ್ ಅಂತ. ಕನ್ನಡನಾ? ಕನ್ನಡ. ಯಾರು ಮಾಡ್ತಿದ್ದಾರೆ ಮೂವಿ? ಎಲ್ಲ ಮಕ್ಕಳೆಲ್ಲ. ಯಾರು ಡೈರೆಕ್ಟ್ ಮಾಡ್ತಿದ್ದಾರೆ? ರವಿ ಬಸ್ರೂರ್ ಸರ್. ಸೇಮ್ ರವಿ ಬಸ್ರೂರ್ ಸರ್ ಮಾಡ್ತಿದ್ದಾರೆ. ಓಕೆ. ಶ್ಲಾಘ, ನೀವು ಡ್ಯಾನ್ಸ್ ಕೂಡ ಮಾಡ್ತೀರಂತಲ್ಲ, ನಿಮ್ಮ ಹಾಬೀಸ್ ಬಗ್ಗೆ ಹೇಳಿ. ಹಾಬೀಸ್ ಎಲ್ಲ ಮಾಡ್ತೀರಿ? ಡ್ಯಾನ್ಸ್ ಅಂತ ಹೇಳಿದ್ರಿ, ಮತ್ತೆ ಆಕ್ಟಿಂಗ್ ಮಾಡ್ತೀರಿ? ಆಕ್ಟಿಂಗ್ ಮಾಡ್ತೀನಿ. ಆದ್ಮೇಲೆ ಅಷ್ಟೇ ಅನ್ಸುತ್ತೆ. ಹಾಡ್ ಕೇಳಲ್ವಾ? ಹಾಡು ಕೇಳ್ತೀನಿ ಕೆಲಸ. ಹಾಡಲ್ವಾ? ಹಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಡವ್ ಸ್ಮ್ಯಾಶ್ ಮಾಡ್ತೀರಿ. ಮತ್ತೆ ಆದ್ಮೇಲೆ ನಾನು ಮೂವಿ ಸಾಂಗ್ ಎಲ್ಲ ನಂಗೆ ಗೊತ್ತು. ಮೂವಿ ಸಾಂಗ್ ಎಲ್ಲ ಹಾಡ್ತೀರಾ? ಹಾಗಿದ್ರೆ ಈಗ ಒಂದು ಒಳ್ಳೆ ಮೂವಿ ಸಾಂಗ್ ಹಾಡ್ಬೇಕು ನೀವು ನಮಗೋಸ್ಕರ. ಹಾಡ್ತೀರಾ? ಯಾವ್ದು ಹೇಳ್ತೀರಿ? ಕಣ್ಣಾರೆ ಕಾಣ ಲೋಕವೊಂದು, ಕಾಣದ ಕಣ್ಣಿಗೆ ಬೇರೊಂದು, ಕಾಣೋ ಪ್ರಶ್ನೆಗೆ ಉತ್ತರವೊಂದು, ಉತ್ತರಗೆ ಪ್ರಶ್ನೆ 101, ಕ್ರೂರಿ ಎಸೆದ ಕತ್ತಿ ಗುರಿ ತಪ್ಪಿ ಯಾರದು ತಲೆ ಕೆಳಗುರುತ್ತಿದೆ. ಮರ್ತೋಯ್ತಾ?
ಸಿನಿಮಾ ಹಾಡು ತುಂಬಾ ಹಾಡ್ತೀರಿ, ಸೊ ನೀವು ಆಕ್ಟಿಂಗ್ ಕೂಡ ಮಾಡ್ತೀರಿ. ಸೊ ಯಾವ ಸಿನಿಮಾ ಹಾಡಿ ಅಂದ್ರೆ ನಂದು ಕಟಕ ಮೂವಿದೆ ಡೈಲಾಗ್ ಅದೇ ಹಾಡಿದ್ರಿ ನೀವು? ಸೊ ನಿಮ್ಗೂ ಹಾಡಿತ್ತು ಅದ್ರಲ್ಲಿ? ಅಂದ್ರೆ ಬೇರೆಯವ್ರು ಹಾಡಿದ್ದ ಅದ್ರಲ್ಲಿ ಇದ್ನ ಹಾಡಿದ್ನಲ್ಲ ಅದು ಬಾಯ್ಸ್ ಹಾಡಿದ್ದ, ಗರ್ಲ್ಸ್ ಹಾಡಿದ್ದಿದ್ದೆ. ಹೌದಾ? ಸೊ ಒಟ್ಟಾರೆ ಮೂವಿ ಎಲ್ಲ ಚೆನ್ನಾಗಿತ್ತು ಅಲ್ಲ, ತುಂಬಾ ಎಂಜಾಯ್ ಮಾಡಿದ್ರಿ. ಓಕೆ, ಮತ್ತೆ ಹೇಳಿ, ಡೈಲಾಗ್ಸ್ ಎಲ್ಲ ಹೇಗೆ ಹೇಳ್ಕೊಡ್ತಾ ಇದ್ರು ಡೈರೆಕ್ಟ್ರು? ಅವರ ನಂದು ಸೀನ್ ಅವರು ವಿಡಿಯೋ ಮಾಡಿ ಪೆನ್ ಡ್ರೈವ್ಗೆ ಹಾಕಿ ನಾನು ಅಮ್ಮ ಹಾಕಿ ಕೊಡ್ತಿದ್ರು ಟಿವಿಗೆ. ನಾ ಡೈಲಿ ಸ್ಕೂಲಿಂದ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆಯಲ್ಲ ಅದಕ್ಕೆ ಒಂಚೂರು. ಯಾವ್ದೆಲ್ಲ ಲ್ಯಾಂಗ್ವೇಜ್ ಇತ್ತು? ತೆಲುಗು, ತಮಿಳ್ ಎಲ್ಲ ಇದೆ. ಎಲ್ಲ ಲ್ಯಾಂಗ್ವೇಜ್ ಕೂಡ ಡೈಲಾಗ್ಸ್ ಇತ್ತು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಕೂಡ. ಸೊ ಎಲ್ಲಾ ಲ್ಯಾಂಗ್ವೇಜ್ ಇದು ಕೂಡ ಡೈಲಾಗ್ ನೀವು ಹೇಳ್ತೀವಿ, ನೆನಪಿದೆ ನಿಮ್ಗೆ? ಓಕೆ, ಹೇಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮೂವಿ ಟ್ರೈಲರ್ ಇದೆ ನಮ್ಮಲ್ಲಿ, ನೀವು ಆಕ್ಟ್ ಮಾಡಿರೋಂಥದ್ದು. ಲಿಟಲ್ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ, ಅದನ್ನ ನೋಡ್ಕೊಂಬರೋಣ. ಓಕೆ, ಶ್ಲಾಘ ಅವರು ಆಕ್ಟ್ ಮಾಡಿರೋಂತಹ ಮೂವಿಯಿಂದ ಒಂದು ಸಣ್ಣ ಕ್ಲಿಪ್ಪಿಂಗ್, ಶ್ಲಾಘ ಅವರ ಕ್ಲಿಪ್ಪಿಂಗ್ ಇಲ್ಲಿದೆ, ಅದನ್ನ ನೋಡ್ಕೊಂಬರೋಣ ಬನ್ನಿ. വന്ദന, ഇവിടെ വന്ന് മോചനം താ. ഞാൻ പറയുന്നത് കേൾക്കുന്നുണ്ടോ? വാ വന്ദന, വന്ദന. ಏನ್ ಕಾವ್ಯ ಅವ್ರ? ಏನ್ ಸುಬ್ರಾಯ್ಲಿ ಬೆಳಗ್ಗೆ ಎಲ್ಲ ಐತ್ರಿ. ಎಷ್ಟು ಮುದ್ದಾಗಿ ಆಕ್ಟ್ ಮಾಡಿದ್ದೀರಿ ಅಲ್ಲ ಕಟಕ ಮೂವಿಯಲ್ಲಿ, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತೀರಿ. ನೀವ್ ಯಾಕೆ, ನೀವ್ ಹೇಗೆ ಎಷ್ಟೊಂದು ಕ್ಯೂಟ್? ಕ್ಯೂಟ್ ಅಂದ್ರೆ ಅಮ್ಮ ಹಾಗೆ ಮೇಕಪ್ ಮಾಡ್ತಾಳೆ. ಅಮ್ಮ ಮೇಕಪ್ ಮಾಡ್ತಾರಾ? ಅದು ಮೂವಿಯಲ್ಲೇ ಸರ್ ಭೂತದ ತರ ಬೇರೆ ಬೇರೆ ಪೇಂಟಿಂಗ್ ಹಾಕಿದ್ರು ನಂಗೆ ನೆನಪು. ಏನೇನು ಪೇಂಟಿಂಗ್ ಹಾಕಿದ್ರಿ, ಯಾವ ತರ? ಸೊ ಹೆಂಗ್ ಕಾಣಿಸ್ತಿದ್ರಿ ನೀವು? ನಾನು ಮುಖ ಎಲ್ಲ ಬ್ಲ್ಯಾಕ್ ಅಂದ್ರೆ ಫುಲ್ ಬ್ಲ್ಯಾಕ್ ಅಲ್ಲ, ಒಂಚೂರು ರೆಡ್ ಎಲ್ಲ ರೆಡ್ ಇಲ್ಲ ಬ್ಲಡ್ ಕಾಣಂಗೆ ಹಾಗೆ. ಅದ್ರಲ್ಲಿ ತುಂಬಾ ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಇತ್ತಲ್ವಾ? ಯಾವ ರೀತಿ ಎಕ್ಸ್ಪ್ರೆಷನ್ ಅಂದ್ರೆ ತುಂಬಾ ಹಾರರ್ ಇತ್ತಲ್ವಾ? ಸೊ ಹೆಂಗದು ಹಾರರ್ ಅಂದ್ರೆ ಕೊಡಿ, ಹೇಳ್ಕೊಳಕ್ಕಾಗಿಲ್ಲ. ಅದು ಸಿಟ್ಟಲ್ಲಿ ನೋಡ್ಲಿಕ್ಕೆ. ಸಿಟ್ಟಲ್ಲ ಹೆಂಗ ಹೇಗಿರುತ್ತೆ? ನಗು ಹಾಗಿಲ್ಲ. ಓಕೆ, ನಾನ್ ನಗೋದಿಲ್ಲ. ಈಗಿರ್ತಾರೆ ಡೈಲಾಗ್ ಹೇಳು ಅಂತ ಸುಮಾರು ಹೆದರ್ಸಿದ್ರಿ ಎಲ್ಲಾನು ಕೂಡ ಮೂವಿಯಲ್ಲಿ. ಅದು ಪೇಂಟಿಂಗ್ ಮಾಡಿ ನಾನು ಹಾರರ್ ಆಗಿ ತೋರಿಸ್ತೇನಲ್ಲ, ಹಾಗಾಗಿ ಮೂವಿ ರಿಲೀಸ್ ಆದ ಖುಷಿ ಆಗಿತ್ತಾ ನಿಮ್ಗೆ? ನಾನ್ ಫಸ್ಟ್ ಟೈಮ್ ನೋಡಿದಾಗ ನಂಗೆ ನನ್ನನ್ನು ನೋಡಿ ಹೆದರಿಕೆ ಇದ್ದೆ. ನಿಮ್ಮ ನೋಡಿ ನಿಮ್ಗೆ ಹೆದರಿಕೆ ಆಯ್ತು? ಅದು ಆಕ್ಚುಲಿ ಜಾಯಿಂಟ್ ಮಾಡಿ ತೋರಿಸ್ಲಿಲ್ಲ ನಂಗೆ. ಅದೇ ಆಕ್ಚುಲಿ ಆನ್ಮೇಲೆ ನೋಡಿ ನಂಗೆ ತುಂಬಾ ಭಯ ಆಯ್ತು. ಆದ್ಮೇಲೆ ನಾನು ಕಂಟಿನ್ಯೂಸ್ಲಿ ಕಂಡು ಅದ್ರದ್ದೇ ಮೈಂಡ್ ಆಯ್ತು. ಸೊ ಅದನ್ನೇ ನೆನ್ಸ್ಕೊಂಡು ಖುಷಿ ಪಡ್ತಾ ಇದ್ರಿ ಅಲ್ವಾ, ಎಲ್ಲರನ್ನ ಹೆದರ್ಸ್ಬಿಟ್ಟ ಅಂತ ಅಂದ್ಬಿಟ್ಟು. ಓಕೆ, ನೀವು ನಿಮ್ಮ ನೋಡ್ಬಿಟ್ಟು ಭಯ ಪಟ್ರಿ, ನಿಮ್ಮ ಮೂವಿ ನೋಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಭಯ ಪಟ್ಟಿಲ್ವಾ? ಅವರು ಭಯ ಮಾಡೋದಂತೂ ಗ್ಯಾರಂಟಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಸ್ಕೂಲಲ್ಲಿ ಸಿಗೋದು. ಒಬ್ಳು ಫ್ರೆಂಡ್ ವನ್ಮಯ್ ಅಂತ, ಅವಳು ಕೋಟದಲ್ಲೇ ಹತ್ರ ಇಲ್ಲೇ ನಾವು ಕಾಂಪ್ಲೆಕ್ಸ್, ಅವರೊಂಚೂರು ಕೆಳಗೆ ರೋಡ್ ವಾಪಸ್ ಮಾಡಿ ಅಲ್ಲೇ. ಓಕೆ, ಫೈನ್. ಈಗ ಹೇಳಿದ್ರಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈಲಾಗ್ಸ್ ಇತ್ತಂತ ಅಂದ್ಬಿಟ್ಟು, ಅದೆಲ್ಲ ನೆನಪಿದೆ ಅಲ್ವಾ ನಿಮ್ಗೆ? ಪೆನ್ ಡ್ರೈವ್ಗೆ ಹಾಕೊಡ್ತಿದ್ರು, ಅದನ್ನ ನೀವು ಚೆನ್ನಾಗಿ ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಕರೆಕ್ಟ್? ಸೊ ಈಗ ಅದೆಲ್ಲ ಹೇಳ್ಬೋದ, ನೆನ್ಪಿರ್ಬೋದಲ್ವಾ ನಿಮ್ಗೆ? ಹೇಳೋದು ಹೇಳ್ತೀನಿ. ನಪ್ಪೊಡ್ರ ನನக்கு மோட்ச கொடுத்த நப்போடுற இதுக்காக இத்தனை வருஷம் நான் காத்திருந்தேன். குடுக்குறியடி, குடுக்குறியா சொல்ல. ಓಕೆ, ಇದು ಯಾವ ಲ್ಯಾಂಗ್ವೇಜ್? ಮತ್ತೆ ಯಾವ ಲ್ಯಾಂಗ್ವೇಜ್ ಇದು? ಇದು ತೆಲುಗಿರುವುದು, ನಂಗೆ ಯಾವ್ದಂತ ಗೊತ್ತಿರೋದಿಲ್ಲ. ಏನಂತ ಹೇಳ, ಬಟ್ ನೀವು ಗಿಣಿಪಾಠ ಮಾಡಿ ಹೇಳ್ತಿದ್ರಿ. ಓಕೆ, ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳಿ. ಯಾವ್ದು ಯಾವ್ದು ಹೇಳ್ತೀರಿ?
ಇದು ಸ್ಮಾಲ್ ಡೈಲಾಗ್. ಓಕೆ. ವಂದನ ವಂದನ ಇಡುವ ಇಡವನ್ನು ಭೋಜನಂತ ಯಾನ್ ಪರಿಯನ್ನಡೆ ಹೇಳ್ಕೊಂಡುಂಡು ವಾ ವಂದನ ವಂದನ. నెక్స్ట్ ಯಾವುದು ఎక్కడికి వెళ్తున్నావే నాకు మోక్ష ఇప్పించును వెళ్ళాలి తెలిసిందా. ಸೂಪರ್. ನಂಗೆ ಭಯ ಆಗುತ್ತೆ ನಿಮ್ಮ ಎಕ್ಸ್ಪ್ರೆಷನ್ ನೋಡಿದ್ರೆ. ನಾನು ಓಡೋಗ್ತೀನಿ ಈಗ. ಇನ್ನು ನೆಕ್ಸ್ಟ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇತ್ತು? ನೆಕ್ಸ್ಟ್ ಕನ್ನಡದಲ್ಲಿ. ಹೇಳಿ, ಕನ್ನಡದಲ್ಲಿ. ಅಮ್ಮ ನಾನಮ್ಮ ರಾಧ ಕರಿತಿದ್ದೀನಿ, ನನಗೆ ಮದುವೆ ಮಾಡ್ಸಮ್ಮ, ತುಂಬ ವರ್ಷ ಆಗೋಯ್ತಮ್ಮ, ಬಾರಮ್ಮ. ಯಾಕಮ್ಮ ಬರಲ್ವಾ ಬರಲ್ವಾ ಬರಲ್ವಾ? ನಾನೇ ಬರ್ತೀನಿ, ನೀನು ಬರಲ್ಲ ಅಂದರೆ ನಾನೇ ಬರ್ತೀನಿ. ನನ್ನನ್ನೇ ಬಾಯಿ ಬಿಡಿಸ್ತೀರಲ್ಲ ನೀವು ಇಷ್ಟು ಪುಟ್ಟಾಣಿ ವಯಸ್ಸಿಗೆ. ಓಕೆ, ಮದುವೆ ಡೈಲಾಗ್ ಬಂದಿತ್ತಲ್ಲ ಅದು ಭೂತದ ಮ್ಯಾಜಿಕ್, ಅದು ಬ್ಲ್ಯಾಕ್ ಮ್ಯಾಜಿಕ್, ಫ್ಲಾಶ್ ಬ್ಯಾಕ್ ಸ್ಟೋರಿ ಇರಬೇಕು. ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ, ಹಾಗಾಗಿ ಬೇರೆ ಬೇರೆ ಅದೇ ಒಳ್ಳೆ ಐಸ್ ಅದರ್ತಾರ ಹಾಗೆ ಹಂಗಿತ್ತು. ಓಕೆ, ಗಿರ್ಗಿಟ್ಲೆ ಶೂಟಿಂಗ್ ಶುರುವಾಗಿದ್ಯಾ? ಅದು ಶುರು ಆಯಿತು. ಅದು ಒಂಚೂರು ಪೆಂಡಿಂಗ್ ಇದೆ. ಬಟ್ ಅದರಲ್ಲೂ ಡೈಲಾಗ್ಸ್ ಇದೆಯಾ? ಇದೇ ತರ ಹೆದರ್ಸ್ತೀರಾ? ಅದು ಎದುರಿಸಲ್ಲ, ಎಲ್ಲ ಮಕ್ಕಳು ಕಾಮನ್, ಬೇರೆ ಮಕ್ಕಳು ಹಾಗೆ. ಅದಾದ್ಮೇಲೆ ಕಟ್ಟು ಇದೆ. ಕಟಕಟು ಇದೆಯಾ? ಅದ್ರಲ್ಲಿ ಇನ್ನಷ್ಟು ಭಯ ಪಡಿಸ್ತೀರಿ ಅನ್ಕೊಳ್ತೀನಿ. ಈಗಲೇ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಇದು ಪ್ರಾಕ್ಟೀಸ್ ಒಂದು ಟ್ರೈಲರ್ ಆಯ್ತು ಅಷ್ಟೇ. ಅದು ಇದು ಮುಗ್ದಾದ್ಮೇಲೆ ಗಿರ್ಮಿಟ್ಟ ಮುಗ್ದಾದ್ಮೇಲೆ ಕಟಕಟು ಅಲ್ಲಿ ದಿ ಹಾರರ್ ಶ್ಲಾಘ ಬಂದ್ಬಿಟ್ಟು ನೈಟ್ ನಮ್ಮ ನಿದ್ರೆಲೆಲ್ಲ ಭಯ ಪಡಿಸ್ತಾರೆ ಅಲ್ವಾ? ಓಕೆ, ಸೂಪರ್. ಮತ್ತೆ ಮೂವಿ ಬಗ್ಗೆ ನಾವು ಮಾತಾಡಿ ಆಯ್ತು. ನಿಮ್ಮ ಹಾಬೀಸ್ ಹೇಳಿದ್ರಿ ನೀವು, ಏನು ಆಕ್ಟಿಂಗ್ ಮಾಡೋದು, ಡ್ಯಾನ್ಸಿಂಗ್ ಎಲ್ಲ ಇಷ್ಟ ಅಂತ ಅಂದ್ಬಿಟ್ಟಲ್ವಾ? ಸ್ಮ್ಯಾಶ್ ಮಾಡ್ತೀನಿ. ಡಬ್ ಸ್ಮ್ಯಾಶ್ ಬೇರೆ ಮಾಡ್ತೀರಾ? ಎಲ್ಲ ಸದ್ಯ ಡೈಲಿ. ಓಕೆ ಓಕೆ ಓಕೆ. ನಿಮ್ಮ ಹತ್ರ ಡಬ್ ಸ್ಮ್ಯಾಶ್ ಶ್ಲಾಘ ಇಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ರಿ ಅಲ್ಲ. ಸೊ ನೀವು ಹೇಳಿದ್ರೆ ಅಮ್ಮ ಮೇಕಪ್ ಮಾಡ್ತಾರೆ, ಅದಕ್ಕಿಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಕಾಣಿಸ್ತೀನಿ ಅಂತ. ಈ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ಯಾರು? ಅಮ್ಮನೇ. ಎಲ್ಲ ಅಮ್ಮನೇ. ಇಯರಿಂಗ್ ಯಾರ್ದು ಸೆಲೆಕ್ಷನ್? ಅಮ್ಮನೇ. ಡ್ರೆಸ್ ಸೆಲೆಕ್ಷನ್ ಯಾರ್ದು? ಅಮ್ಮನೇ. ಸೊ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಲ್ವಾ? ನಿಮ್ಮನ್ನ ಎಷ್ಟು ಕ್ಯೂಟ್ ಆಗಿ ರೆಡಿ ಮಾಡ್ತಾರಲ್ವಾ? ಥ್ಯಾಂಕ್ ಯು ಅಪ್ಪ ಅಮ್ಮ ಇಬ್ರಿಗೂ. ಓಕೆ. ಅಲ್ಲಿ ದುಬೈಯಲ್ಲಿ ಅಪ್ಪನೇ ಮೇಕಪ್ ಮಾಡಿದ್ದು. ಅಪ್ಪನೇ ಮಾಡಿದ ಮೇಕಪ್? ಓಕೆ. ಅಲ್ಲಿ ಅಮ್ಮ ಅವರಿಗೆ ಅಭ್ಯಾಸ ಇರ್ಬೇಕು, ಅಮ್ಮನಿಗೆ ಮೇಕಪ್ ಮಾಡಿ 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 ಅಭ್ಯಾಸ ಇರ್ಬೇಕು. ಅದಕ್ಕೆ ನಿಮ್ಗೆ ಕೂಡ ಮಾಡಿದ್ರಲ್ಲ. ಮನೇಲಿ ಅಮ್ಮಂಗೂ ಅಪ್ಪನೇ ಮೇಕಪ್ ಮಾಡ್ತಾರಾ? ಅಲ್ಲ, ಅಮ್ಮನೇ ಮೇಕಪ್ ಮಾಡೋದ. ಅಮ್ಮನೇ ಮಾಡೋದ? ಅಲ್ಲ, ಅಪ್ಪ ಅವರಿಗೆ ಹೇಗೆ ಬರುತ್ತೋ ಅದೇ ಅಲ್ಲ ಅವ್ರಿಗೆ ಮಾಡೋದು ಅವ್ರಿಗೆ ಗೊತ್ತು, ನಂಗೆ ಮಾಡೋದು ಅಮ್ಮಂಗೆ ಗೊತ್ತು. ಓಕೆ, ದುಬೈನಲ್ಲಿ ನಿಮ್ಮ ಅಪ್ಪ ಜಾಸ್ತಿ ಪೌಡರ್ ಹಾಕಿರೋಂಥದ್ದು, ಭೂತ ತರ ಏನಾದ್ರು ಮಾಡಿದ? ಆಗಿಲ್ಲ, ಐಲೈನರ್ ಹಾಕಿದ್ದು ಒಂಚೂರು ಮಿಸ್ಟೇಕ್ ಆಯ್ತು. ಏನ್ ಮಿಸ್ಟೇಕ್ ಮಾಡಿದ್ರಪ್ಪ? ಚೂರ್ ಮೇಲದಾಗಾಯ್ತು. ಚೂರ್ ಮೇಲೆ ಐಲೈನರ್ ಹಾಕಿ ಆದ್ಮೇಲೆ ಅದು ಫುಲ್ ಹಿಂಗೆ ಮಾಡಿದ್ರು, ಈಗ ಹಾಕಿದ್ರು. ಓಕೆ. ನೀವು ಸ್ಕೂಲಲ್ಲಿ ಕೂಡ ಇದೇ ರೀತಿ ನಾಟ್ಯ ತಮಾಷೆ ಮಾಡ್ತಾ ಇರ್ತೀರಿ? ಸ್ಕೂಲಲ್ಲಿ ಯಾವ ಟೀಚರ್ ತುಂಬಾ ಮುದ್ದು ಮಾಡ್ತಾರೆ? ಹಂಗೆ ಎಲ್ಲ ಟೀಚರ್ ಮಾಡ್ತಾರೆ. ಎಲ್ಲ ಟೀಚರ್. ಓಕೆ, ಫೈನ್. ಮನೆಯಲ್ಲಿ ಅಪ್ಪ ಜಾಸ್ತಿ ಮುದ್ದು ಮಾಡ್ತಾರಾ, ಅಮ್ಮ ಜಾಸ್ತಿ ಮುದ್ದು ಮಾಡ್ತಾರಾ? ಅಮ್ಮ ಕೆಲಸದೇ, ಅಪ್ಪ ಕೆಲಸ. ಅಮ್ಮ ಯಾಕೆ ಹೊಡಿತಾರೆ? ಅಮ್ಮ ಯಾಕೆ ಹೊಡಿತಾರೆ ನಿಮ್ಗೆ? ಅಮ್ಮಗೆಲ್ಲ ಸತಿ ಹೇಳ್ತಾರೆ ಅಷ್ಟೇ. ಮಾಡ್ತೀರಿ? ನಾವೇನಾದ್ರು ಹಾಗೆ ಮಾಡೋದು ಈಗ ಮಾಡೋದು, ಏನಾದ್ರು ತಪ್ಪು ಮಾಡಿದ್ರು ನೀವು ತಪ್ಪು ಮಾಡ್ತೀರಾ? ಕೆಲಸತೆ ಅಷ್ಟೇ. ಓಕೆ, ಈಗ ಮೂವಿ ಬಗ್ಗೆ ಮಾತಾಡಿದ್ವಿ. ನೀವು ಕೋಟ ಕುಂದಾಪುರದಿಂದ ಬಂದವರಲ್ವಾ? ಸೊ ಕುಂದಾಪುರ ಲ್ಯಾಂಗ್ವೇಜ್ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ ಕನ್ನಡ, ಕರೆಕ್ಟಾ? ಸೊ ನೀವು ನಮಗೋಸ್ಕರ ಒಂದು ಕುಂದಾಪುರ ಹಾಡು ಹಾಡ್ತಾ ಇದ್ದೀರಿ. ಓಕೆ, ಅದು ಕಟ್ಟಕ ಮೂವಿದಲ್ಲಿ ಹಾಡಿ. ಯಾಕೆ ಕಣ್ಣು ಹೀಗೆ ಹನಿಯ ತುಂಬಿತೋ ಕಾಣೆನೆ, ಯಾಕೆ ನೋವುಗಳ ಒಳದಲ್ಲಿ ಮುಳಗಿತೋ ಕಾಣೆನೆ, ಜೀವನದಿ
ಒಳ್ಳೆ ಬಾತ್ರೂಮ್ ಸಿಂಗರ್ ಅಂತ ಹೇಳಿ ನಂಗೆ ಗೊತ್ತಾಯ್ತು. ಮತ್ತೆ ಈಗ ಅಪ್ಪ ಅಮ್ಮ ಆಯ್ಸ್ ಅಂತೂ ಈಗೆಲ್ಲ ಮಾಡಿದ್ದಾರೆ. ಈಗೆಲ್ಲ ಮಾಡಿದೀರಿ ಅಲ್ವಾ? ಇಲ್ಲಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಿ, ಇನ್ನು ಮೂವಿಯಲ್ಲಿ ಕೂಡ ತುಂಬಾ ಟಾಪ್ ಅಲ್ವಾ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಿ. ನೀವು ಕಟಕ ಮೂವಿಗೆ ಫಸ್ಟ್ ಸೆಲೆಕ್ಟ್ ಆಗಿದ್ದು ಹೇಗೆ? ಯಾರು ಸೆಲೆಕ್ಟ್ ಮಾಡಿದ್ದು? ಎಲ್ಲ 60 ಚಿಲ್ಡ್ರನ್ಸ್ ಬಂದಿದ್ರು. 60 ಚಿಲ್ಡ್ರನ್ಸ್, ಅದ್ರಲ್ಲಿ ಇಷ್ಟ ಆಗ ಅದರಲ್ಲಿ ಒಂದು ಡೈಲಾಗ್ ಕೊಟ್ಟಿದ್ರು, ಅದನ್ನ ನಾನು ಹೇಳ್ದೆ. ಆದ್ಮೇಲೆ ನನ್ನ ಸೆಲೆಕ್ಟ್ ಮಾಡಿದ್ರು ರವಿ ಸರ್. ಏನ್ ಡೈಲಾಗ್ ಕೊಟ್ಟಿದ್ರು? ಏನೋ ನಂಗೆ ನೆನ್ಪೋಯ್ತು. ನೆನ್ಪೋಯ್ತಾ? ನಿಮ್ಗೆ ಬೇಗ ಮರೆತು ಬಿಡುತ್ತಲ್ವಾ? ಅದು ಅಳ್ತು. ಕಟಕ UKG ಅಲ್ಲಿ ಇದ್ರಿ, ಸೊ ಎಲ್ಲಿ ನೆನಪಿರುತ್ತೆ ಪಾಪ ಅಲ್ವಾ? ಓಕೆ ಫೈನ್. ಮೂವಿ ಎಲ್ಲ ಆಯ್ತು, ನಿಮ್ಮ ಡ್ಯಾನ್ಸ್, ನೀವು ಡ್ಯಾನ್ಸ್ಗಳು ತುಂಬಾ ಚೆನ್ನಾಗಿ ಮಾಡ್ತೀರಲ್ವಾ? ಯಾವ ಸ್ಟೈಲ್ ಆಫ್ ಡ್ಯಾನ್ಸ್ ನಿಮ್ಗೆ ಇಷ್ಟ? ಹಂಗೆ ಇಂಡಿಯನ್, ವೆಸ್ಟರ್ನ್, ಹಿಪ್ ಹಾಪ್, ಆಮೇಲೆ ಡಿಸ್ಕೋನ? ಹಿಪ್ ಹಾಪ್ ಇಷ್ಟ. ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀನಿ. ಕ್ಲಾಸಿಗೆ ಹೋಗ್ತೀರಿ ನೀವು? ಯಾರು ನಿಮ್ಮ ಟೀಚರ್? ಪ್ರಿನ್ಸಿ ಅಂತೇಳಿ, ಪ್ರಿನ್ಸಿ ಮೇಡಮ್. ಪ್ರಿನ್ಸಿ ಮೇಡಮ್ ಅಂತ ಹೇಳಿದಿರಿ. ಮತ್ತೆ ಏನೆಲ್ಲ ಕ್ಲಾಸಿಗೆ ಹೋಗ್ತೀರಿ? ಓಕೆ, ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀರಿ. ಸ್ಯಾಟರ್ಡೆ ಸಂಡೇ ಎಲ್ಲ ಮಕ್ಳು ಬರುತ್ತಾರೆ. ಏನಾದ್ರು ನಂಗೆ ಇದು ಫೆಸ್ಟಿವಲ್ಸಿಗೆಲ್ಲ ಏನಾದ್ರು ಡ್ಯಾನ್ಸ್ ಬೇಕಾದ್ರೆ ಎಕ್ಸ್ಟ್ರಾ ಕ್ಲಾಸ್. ಓಕೆ, ಈಗ ಮೂವಿ ಶೂಟಿಂಗ್ ಟೈಮ್ ಅಲ್ಲೆಲ್ಲ ನಿಮ್ಮನ್ನ ಯಾವ ರೀತಿ ಕೇರ್ ತಗೊಳ್ತಾ ಇದ್ರು ಟೀಮ್ ಅಲ್ಲೆಲ್ಲ? ಸೆಟ್ ಅಲ್ಲಿ ನಂಗೆ ಎಲ್ರು ಸಪೋರ್ಟ್ ಮಾಡ್ತಾ ಇದ್ರು, ಅಪ್ಪ ಅಮ್ಮನು. ಸರ್ ತುಂಬಾ ಇಷ್ಟ ಯಾರು ಸೆಟ್ ಅಲ್ಲಿ? ರವಿ ಸರ್ ಮತ್ತೆ ಟಿವಿನರ್. ಯಾರು? ರವಿ ಸರ್ ಮತ್ತೆ ಟಿವಿನರ್. ಎಲ್ರು ಕೂಡ ಇಷ್ಟ. ಎಲ್ರು ನಂಗೆ ಮುದ್ದು ಮಾಡ್ತಾರೆ. ಮುದ್ದು ಮಾಡ್ತಾರೆ. ನೀವು ಮುದ್ದಾಗಿದ್ದೀರಲ್ಲ, ಸೊ ಇಷ್ಟು ಮುದ್ದಾಗಿರ್ಬೇಕಾದ್ರೆ ನೀವೇನ್ ತಿಂತೀರಿ? ನಾನು ನೀವೇನು ತಿಂತೀರ? ಅದು ಪೂರಿ ತಿಂತೀರಿ. ಆಮೇಲೆ ಚಪಾತಿ ತಿಂತೀನಿ. ಚಪಾತಿ ತಿಂತೀರಿ? ಎಲ್ಲ ತಿಂತೀನಿ. ಎಲ್ಲ ತಿಂತೀರಿ ಅಲ್ಲ? ದೋಸೆ ಆದ್ಮೇಲೆ ಏನಿರ್ಬೋದು. ನೀವು ವೆಜ್ ಮಾತ್ರ ತಿಂತೀರಾ, ನಾನ್ ವೆಜ್ ತಿಂತೀರಾ? ವೆಜ್. ವೆಜ್ಜಾ? ಓಕೆ, ಶ್ಲಾಘ ಇಷ್ಟು ಮುದ್ದಾಗಿ ಮಾತಾಡ್ತೀರಲ್ಲ, ಡ್ಯಾನ್ಸ್ ಕೂಡ ಕಲಿತಾ ಇದ್ದೀರಿ. ನಿಮ್ಮ ಡ್ಯಾನ್ಸ್ ನಾವು ನೋಡೋಣ ಆನ್ ಸ್ಕ್ರೀನ್ ಅಲ್ಲಿ. ಓಕೆ, ಶ್ಲಾಘ ಅವರು ಡ್ಯಾನ್ಸ್ ಮಾಡಿರೋಂಥದ್ದು, ಅವರ ಟ್ಯಾಲೆಂಟ್ ತೋರಿಸುವಂತಹ ಪುಟ್ಟ ಕ್ಲಿಪ್ಪಿಂಗ್ ನಮ್ಮಲ್ಲಿದೆ, ನಿಮ್ಗೂ ತೋರಿಸ್ತಾ ಇದ್ದೀವಿ, ನೋಡ್ಕೊಂಬನ್ನಿ. ಪುಟಾಣಿ ಶ್ಲಾಘಳ ಮುದ್ದಾಗಿರುವಂತಹ ಡ್ಯಾನ್ಸ್ ನೋಡಿದ್ಮೇಲೆ ಅವಳ ಜೊತೆ ಅವಳ ಮುದ್ದು ಮಾತುಗಳನ್ನ ಕೇಳೋಂತಹ ಸಮಯ ಇದು. ಸುಮಾರು ಮಾತಾಡಿದ್ವಲ್ಲ, ಯೂಶಲಿ ಇಷ್ಟು ಪುಟ್ಟ ವಯಸ್ಸಿಗೆ ಕಟ್ಕಾ ಮೂವಿಯಲ್ಲಿ ಆಕ್ಟ್ ಮಾಡಿ ಸೈಮಾ ಅವಾರ್ಡ್ ತಗೊಂಡು ದುಬೈಗೆ ಹೋಗ್ಬಿಟ್ಟು ಅಲ್ವಾ? ಅದು ಸಣ್ಣ ಸಾಧನೆನಾ? ದೊಡ್ಡ ಸಾಧನೆ ತಾನೇ. ಸೊ ಇಷ್ಟೆಲ್ಲ ಮಾಡಿದ್ದೀರಿ ಅಂತ ಹೇಳಿದ್ರೆ, ಯೂಶಲಿ ನಿಮ್ಮ ವಯಸ್ಸಿಗೆ ಮಕ್ಕಳು ಕಾರ್ಟೂನ್ಸ್ ನೋಡ್ತಾರೆ ಅಲ್ವಾ, ಆಟ ಆಡ್ತಾರೆ ಅಲ್ವಾ? ಸೊ ಬಟ್ ನೀವು ಯಾವ ತರದ್ದು ಪ್ರೋಗ್ರಾಮ್ಸ್ ಟಿವಿಯಲ್ಲಿ ನೋಡ್ತೀರಿ? ನಾನು ಟಿವಿಯಲ್ಲಿ ಈಗ ಅಮ್ಮನ ಜೊತೆ ಸೀರಿಯಲ್ ಆಡಿದ್ರೆ ನೋಡ್ತೀನಿ. ಆಕ್ಚುಲಿ ಟಿವಿ ಈಗ ಸರಿ ಇಲ್ಲ. ಟಿವಿ ಸರಿ ಇಲ್ಲ, ಕಾರ್ಟೂನ್ ಬರೋದಿಲ್ಲ. ರಿಪೇರಿ ಕಟ್ಬಿಟ್ರೆ ಬರುತ್ತೆ. ಕಾರ್ಟೂನ್ ನೋಡ್ತೀರಿ. ನಿಮ್ ಫೇವ್ರೆಟ್ ಶೋ ಯಾವುದು? ಕಾರ್ಟೂನ್ ಶೋ ಟಾಮ್ ಅಂಡ್ ಜೆರ್ರಿ. ಏನೋ ಟಾಮ್ ಅಂಡ್ ಜೆರ್ರಿನಾ? ಸೊ ಅದ್ರಲ್ಲಿ ಈಗ ನಿಮ್ಗೆ ಟಾಮ್ ಅಂಡ್ ಜೆರ್ರಿಯಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ರೆ ಯಾವ ಕ್ಯಾರೆಕ್ಟರ್ ನೀವು ಮಾಡೋದಕ್ಕೆ ಇಷ್ಟ ಆಗುತ್ತೆ? ನೀವು ಟಾಮ್ ಆಗ್ತೀರಾ, ಜೆರ್ರಿ ಆಗ್ತೀರಾ? ಜೆರ್ರಿ.
ಯಾಕೆ ಸ್ಮಾಲ್ ಸ್ಮಾಲ್ ಅಲ್ಲ, Yeah. ಕ್ಯೂಟ್ ಆಗಿದ್ದೀರಿ. ಓಕೆ, ಮೂವೀಸ್ ನೋಡ್ತೀರಾ? ಮೂವೀಸ್ ನೋಡ್ತೀನಿ. ಯಾರು ಆಕ್ಟರ್ ಆಕ್ಟ್ರೆಸ್ ಇಷ್ಟ ಆಗುತ್ತೆ? ನಂಗೆ ಪುನೀತ್ ರಾಜ್ಕುಮಾರ್ ಸರ್, ಹ್ಮ್. ಆದ್ರೆ ಯಶ್, ಹಾ, ಆಮೇಲೆ ಯಾರು ಶಿವರಾಜ್ ಕುಮಾರ್ ಸರ್, ಆಮೇಲೆ ಕುಮಾರ. ಹೀರೋಸ್ನ ಯಾರನ್ನಾದ್ರೂ ಮಾತಾಡ್ಸಿದ್ಯಾ? ಪುನೀತ್ ರಾಜ್ಕುಮಾರ್ ಸರ್, ಯಶ್ ಸರ್, ಅವನ್ನ ಮಾತಾಡ್ಸಿದ್ದಿ? ಅವರಿಬ್ರೆ. ಓಕೆ, ಏನ್ ಹೇಳಿದ್ರು ಅವರಿಂದ ನೋಡ್ಬಿಟ್ಟು? ಯಶ್ ಸರ್ ತುಂಬಾ ಎತ್ಕೊಂಡು ಮುದ್ದು ಮಾಡಿದ್ರು. ಡೈಲಾಗ್ ಹೇಳಿದ್ದೆ, ಅದೇ ನಾ ಫಸ್ಟ್ ಹೇಳಿದ್ನಲ್ಲ ಅದೇ ಹೇಳಿದ್ರು. ಆದ್ಮೇಲೆ ಪುನೀತ್ ರಾಜ್ಕುಮಾರ್ ಸರಿಗೆ ಯಾವ್ದು ಹೇಳಿದ್ರು, ಅವ್ರ ಜೊತೆ ಕೂತ್ಕೊಂಡಿದ್ದೆ. ಖುಷಿ ಆಯ್ತಾ? ಫೋಟೋಸ್ ಎಲ್ಲ ತಗೊಂಡ್ರಿ? ಯಾ ಯಾ ಯಾ. ಓಕೆ, ಈಗ ಹೊರಗಡೆ ಅಪ್ಪ ಅಮ್ಮನ ಜೊತೆ, ಮಮ್ಮಿ ಡ್ಯಾಡಿ ಜೊತೆ ನೀವು ಹೊರಗಡೆ ಬಂದ್ರೆ ನೀವು ಏನ್ ಕೇಳಿ ತಿನ್ನೋದಕ್ಕೆ ಇಷ್ಟಪಡ್ತೀರಿ? ಏನ್ ಇಷ್ಟ ತಿನ್ನೋದಕ್ಕೆ ಹೊರಗಡೆ ಬಂದ್ರೆ? ತಿನ್ನೋದಿಕ್ಕೆ ಕೆಲವರಿಗೆ ಸ್ನಾಕ್ಸ್ ಇಷ್ಟ ಆಗುತ್ತೆ, ಕೆಲವರಿಗೆ ಗೋಬಿ ಮಂಚೂರಿ ಇಷ್ಟ ಆಗುತ್ತೆ, ಈ ತರ ನಿಮ್ಗೇನ್ ಇಷ್ಟ ಆಗುತ್ತೆ? ನಂಗೆ ಈಗ ಐಸ್ ಕ್ರೀಮ್ ಇಷ್ಟ ಆಗುತ್ತೆ, ಕೆಲವರಿಗೆ ಚಾಕ್ಲೇಟ್ಸ್ ಇಷ್ಟ ಆಗುತ್ತೆ. ಏನ್ ಇಷ್ಟ? ಐಸ್ ಕ್ರೀಮ್, ಚಾಕ್ಲೇಟ್ ಎರಡು ಇಷ್ಟನಾ? ಚಾಕ್ಲೇಟ್ ತುಂಬಾ ಇಷ್ಟ. ಆದ್ರೆ ಕೆಲವು ಸತಿ ಸ್ನಾಕ್ಸ್. ಹೌದಾ? ಓಕೆ, ಎಷ್ಟು ಗಂಟೆ ನಿದ್ರೆ ಮಾಡ್ತೀರಿ ಡೈಲಿ? ನಾನು ಎಷ್ಟು ಗಂಟೆ ಅಂದರೆ ಎಷ್ಟು ಗಂಟೆ ಇರ್ಬೋದು. ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ? ನಾನು ಲೇಟ್ ಕ್ಲಾಕ್ಗೆ. ಯಾರು ಎಬ್ಸೋದಾ ನಿಮ್ಮಷ್ಟಿಗೆ ಎಚ್ಚರ ಆಗುತ್ತಾ? ಕೆಲವು ಸತಿ ಮಮ್ಮ ಎಬ್ಸ್ತಾರೆ. ಸಿಟ್ಟು ಬರಲ್ವಾಗ ಅಮ್ಮನ ಮೇಲೆ ಎಬ್ಸಿದ್ರೆ? ಇಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಓಕೆ, ಸ್ಕೂಲಿಗೆ ಲೇಟ್ ಆಗುತ್ತಲ್ಲ. ಸ್ಕೂಲಿಗೆ ಲೇಟ್ ಆಗುತ್ತೆ. 8:30. ಸ್ಕೂಲಲ್ಲಿ ಯಾರು ನಿಮ್ಮ ಫೇವ್ರೆಟ್ ಟೀಚರಾ? ನಂಗೆ ಎಲ್ಲ ಮ್ಯಾಮ್ ಇಷ್ಟ. ಎಲ್ಲರೂ ನಂಗೆ ಮುದ್ದು ಆಡ್ತಾರೆ, ಸಪೋರ್ಟ್ ಕೊಟ್ಟಿದ್ರು ಕಟಕ ಮೂವಿಗೆ, ನಂಗೆ ಸಪೋರ್ಟ್ ಮಾಡಿ. ಅವ್ರ ಹೆಸರು ಹೇಳಿ ಒಂದ್ಸಲ. ಚೇತನ ಮ್ಯಾಮ್ ಕನ್ನಡ ಟೀಚ್ ಮಾಡ್ತಾರೆ, ಕೀರ್ತಿ ಮ್ಯಾಮ ಇಂಗ್ಲಿಷ್ಗೆ ಟೀಚ್ ಮಾಡ್ತಾರೆ, ಆಮೇಲೆ ಮ್ಯಾಥ್ಸ್ ಮ್ಯಾಮ್ ನಾಗರತ್ನ ಮ್ಯಾಮ್ ಅಂತೇಳಿ ಅವ್ರು ಟೀಚ್ ಮಾಡ್ತಾರೆ ಮ್ಯಾಥ್ಸಿಗೆ. ಆಮೇಲೆ ಸುಮಾರಿದ್ರು. ಓಕೆ, ನಿಮಗೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಲ್ಲಿ ಕನ್ನಡ, ಹಿಂದಿ ಅಂಡ್ ಇಂಗ್ಲಿಷ್ ಇದರಲ್ಲಿ ಯಾವ್ದು ನಿಮ್ಗೆ ಇಷ್ಟ? ಈಸಿ ಯಾವುದು? ಈಸಿ ನಂಗೆ ಇದು ಇಂಗ್ಲಿಷ್ ಮತ್ತು ಮ್ಯಾಥ್ಸ್. ಓಕೆ, ಕನ್ನಡ? ಕನ್ನಡ ಕನ್ನಡ ಈಸಿನಾ? ಯಾ. ಹಿಂದಿ ಆಲ್ಸೋ ಈಸಿ. ಹಿಂದಿ ಆಲ್ಸೋ ಈಸಿ. 3 ಲ್ಯಾಂಗ್ವೇಜ್ ಕೂಡ ನಿಮಗೆ ತುಂಬಾನೇ ಈಸಿ ಅಲ್ವಾ? ಸೊ ಆಕ್ಟ್ ಮಾಡ್ತಾ ಇದ್ದೀರಿ ನೀವು. ಸೊ ಮುಂದೆ ಕೂಡ ಆಕ್ಟ್ ಮಾಡ್ಬೇಕಂತ ಇಷ್ಟ ಇದೆಯಾ? ಮೂವಿಯಲ್ಲೆಲ್ಲ ಆಕ್ಟ್ ಮಾಡ್ತೀರಿ. ದೊಡ್ಡವರಾದ್ಮೇಲೆ ಹೀರೋಯಿನ್ ಆಗ್ಬೇಕಂತ ಇಷ್ಟ? ಓಕೆ ಓಕೆ, ಹೀರೋಯಿನ್ ಆಗ್ಬೇಕು ಅನ್ನೋದು ಇಷ್ಟ ಅಂತ ಹೇಳಿದ್ರಿ. ಬಟ್ ಈಗ ಫ್ಯೂಚರ್ ಅಲ್ಲಿ ಏನಾಗ್ಬೇಕಂತ ಡ್ರೀಮ್ಸ್ ನಿಮ್ದು? ನಂಗೆ ಆಕ್ಟರ್ ಆಗ್ಬೇಕಂತ. ಅದೇ ಡ್ರೀಮಾ? ಓಕೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀರಿ. ಇಲ್ಲ, ಆಕ್ಟ್ ಮಾಡ್ತಾ ಇಲ್ಲ, ನ್ಯಾಚುರಲ್ ಆಗಿದೆ. ನೀವು ಮುದ್ದಾಗಿ ಕಾಣಿಸ್ತಾ ಇದ್ದೀರಿ. ನೀವು ಮಾತಾಡೋದೊಂದು ತುಂಬಾನೇ ಮುದ್ದಾಗಿದೆ ಅಂತಾನೆ ಹೇಳ್ಬೋದು. ಆಕ್ಟಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಡ್ರೀಮ್ಸ್ ಏನಿದೆ, ದೊಡ್ಡ ಆಕ್ಟ್ರೆಸ್ ಆಗಬೇಕು ಅಂತ ಹೇಳಿ. ಸೊ ಆ ಡ್ರೀಮ್ ಕಮ್ಸ್ ಟ್ರೂ, ನಿಜ ಆಗಲಿ ಅಂತೇಳಿ ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಪುಟ್ಟ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ ಎಷ್ಟೊತ್ತು ಪುಟ್ಟ ಪ್ರಪಂಚ ಕಾರ್ಯಕ್ರಮದಲ್ಲಿ ಕಟಕ ಮೂವಿಯ ಹೀರೋಯಿನ್ ಅಂತಾನೆ ಹೇಳ್ಬೋದು. ಹೀರೋಯಿನ್ ಅಲ್ಲ, ಬಟ್ ಏನಂತ ಹೇಳಿದ್ರೆ ಲೀಡಿಂಗ್ ಕ್ಯಾರೆಕ್ಟರ್ ಅಲ್ಲಿ ನಮ್ಮನ್ನೆಲ್ಲ ಬೆಚ್ಚಿ ಬೀಳಿಸಿ ಹಾರರ್ ಮೂವಿಯಲ್ಲಿ ಇಷ್ಟು ಸಣ್ಣ ವಯಸ್ಸಿಗೆ ಹಾರರ್ ಆಕ್ಟಿಂಗ್ ಕೊಟ್ಟಿರೋಂತಹ ಪುಟಾಣಿ ಟ್ಯಾಲೆಂಟ್ ಕಿಡ್ ಶ್ಲಾಘ ಅವ್ರು ನಮ್ಮ ಜೊತೆ ಇದ್ರು. ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಅಷ್ಟೇ ಮುದ್ದಾಗಿ ಮಾತಾಡಿ ಹಾಫ್ ಅನ್ ಅವರ್ ಹೇಗೆ ಕಳೆದು ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಟ್ಯಾಲೆಂಟ್ ಇರುವಂತಹ ಕಿಡ್ ಜೊತೆ ನಿಮ್ಮ ಜೊತೆ ಬರ್ತೀನಿ, ನಿಮ್ಮೆದುರು ಬರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್.